ಕರೆಕ್ಟಾಗಿ 1 ಎಕರೆ ಇರ್ಬೋದು ಈ ಅಡಿಕೆ ತೋಟ. ಈ ತರ ಏನಾದ್ರು ಬೆಳೆ ಬಂತು ಅಂದ್ರೆ ಅಡಿಕೆ ನೆಟ್ಟವ್ರಿಗೆಲ್ಲ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ಮಾತ್ರ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಸ್ಟ್ ಶುರು ಮಾಡ್ಕೊಂಡ್ರೆ ಇವರೆಲ್ಲ ಹೋಗಿ ಬಂದು ನನ್ನ ಕಣ್ಣಿಗೆ ಬೀಳ್ತಾವ ಇವೆಲ್ಲ. 112ನೇ ವ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ತೋಟದ ಕಡೆ ಎಲ್ಲ ಹೋಗಿ ತೋಟನೆಲ್ಲ ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ಸೀದಾ ಕಾಲ್ ಬಂತು ಅಂತ ಸೀದಾ ನಮ್ಮ ಪಾರ್ಟ್ ಟೈಮ್ ಜಾಬಿಗೆ ನಾನು ನಮ್ಮ ಮಾವನ್ ಮಗ ಇಬ್ರು ಹೊರಟ್ವಿ. ಇಲ್ಲಿ ಬಂದು ನೋಡಿದ್ರೆ ಪಕ್ಕದ ತೋಟದವರು ಅಡಿಕೆ ಕೊಯ್ದು ಜಪ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಸೀದಾ 3 ಕ್ಯಾನ್ ಹಾಲಿತ್ತು ಅಂತ ಅದನ್ನೆಲ್ಲ ಹೊತ್ಕೊಂಡು ಅವ್ರ ಕಾರ್ ಬಡ್ಡಲ್ಲಿ ಇಡ್ಬೇಕಂತ ತಗೊಂಡು ಹೋಗ್ತಾ ಇದೀವಿ. ಟೋಟಲ್ ಆಗಿ 3 ಕ್ಯಾನ್ ಇತ್ತು, ಅದರಲ್ಲಿ 1 ಕ್ಯಾನ್ ಇಲ್ಲೇ ಇಟ್ಟು ಹೋಗಿದ್ವಿ. ಅದನ್ನ ತರೋಕೆ ವಾಪಸ್ ಬಂದ್ವಿ. ಇಲ್ಲೊಬ್ರು ಅಡಿಕೆ ತೋಟ 1 ಎಕರೆ ಇರ್ಬೋದು, ಹೆಚ್ಚು ಕಮ್ಮಿ ಅಂದ್ರೆ. ಈ ತರ ಫಸ್ಲ್ ಏನಾರು ಬಂತು ಅಂದ್ರೆ ಪ್ರತಿಯೊಬ್ರು ಸರ್ಕಾರಕ್ಕೆ ಸಾಲ ಕೊಡ್ತಾರೆ. ನಮ್ಮ ಮನೇಲಿ ಏನಾರು ಈ ತರ ಫಸ್ಲು ಬಂತು ಅಂದ್ರೆ ಈ ಕಿತ್ತೋದ್ ಮೊಬೈಲ್ ಹೋಗಸ್ ಐಫೋನ್ ತಗಂತೀವಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಅದ್ರ ಫಸ್ಟ್ನೇ ಕೊಯ್ಲ್ಗಿಂತ 2ನೇ ಕೊಯ್ಲ್ ಇನ್ನೂ ಡಬಲ್ ಇದೆ ಅದ್ರಲ್ಲಿ. ನೆಕ್ಸ್ಟ್ ಟೈಮ್ ಪಕ್ಕ ಕೇಳ್ಕೊ ಬರ್ತೀನಿ ಯಾವ ಗೊಬ್ಬರ ಹಾಕಿದ್ದೆ ಗುರು ನೀನು ಅಂತ. ಲಾಸ್ಟ್ ಕ್ಯಾನ್ ತಗೊಂಡು ಸೀದಾ ಬೈಕಲ್ಲೇ ಅಲ್ಲಿ ಇಡೋಣ ಅಂತ ತಗೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಸೀದಾ ಮನೆಗೆ ಬಂದು ಸಂಗು ದುಡ್ಡು ಕಟ್ಟೋಣ ಅಂತ ಸೀದಾ ಅನಂತಪುರ ಕಡೆ ಹೊರಟೆ. ಸಂಗು ದುಡ್ಡೇನೋ ಕಟ್ಟಾಯ್ತು. ಅಲ್ಲಿಂದ ಸೀದಾ ಕಲೆಕ್ಷನ್ ಹೋಗೋಣ ಅಂತ ರಿಪಿನ್ಪೇಟೆ ಕಡೆ ಹೊರಟೆ. ಅಲ್ಲಿ ಯಾವ್ದು ಕಲೆಕ್ಷನ್ ಆಗಿಲ್ದಿದ್ ನೋಡಿ ಹಂಗೆ ವಾಪಸ್ ಮನೆ ಕಡೆ ಬಂದೆ. ಹಂಗೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಎಡಳ್ಳಿ ರೋಡ್ ನ ಸಂಪೂರ್ಣವಾಗಿ ಕಿತ್ತು ಬಿಟ್ಟಿದ್ರು. ಒಂದ್ ಕಡೆ ಕಿತ್ತಿ ಒಂದ್ ಸೈಡ್ ಬಿಟ್ಟಿದ್ರು. ಇದೇ ರೋಡಲ್ಲಿ ಮೊನ್ನೆ ಆಗಿರೋ ಆಕ್ಸಿಡೆಂಟ್ ಇದು. ಅಂತ ಗಂಭೀರವಾಗಿ ಏನೂ ಆಗಿಲ್ಲ. ಸಿಂಗಲ್ ರೋಡ್ ಅಲ್ಲಿ ಆ ಕಡೆ ಒಂದ್ ಲಾರಿ ಈ ಕಡೆ ಒಂದ್ ಬಸ್ ಬಂದ್ರೆ ಮತ್ತೆ ಎಂತ ಆಗುತ್ತೆ, ಟಚ್ ಆಗದೆ ಇರ್ತಾವ. ಅದೇ ಆಗಿರೋದಿಲ್ಲ. ಆ ಕಡೆ ಲಾರಿ ಒಂದ್ ಸೈಡಿಗೆ ಇಳ್ಸಕ್ಕೆ ಆ ಕಡೆ ಸೈಡ್ ಹೊಂಡ ಆಗಿದೆ, ಆ ಕಡೆ ಸೈಡ್ ಲಾರಿಯನ್ನು ಇಳ್ಸಕ್ ಆಗಲ್ಲ. ಈ ಕಡೆ ಸೈಡ್ ಬಸ್ಸನ್ನೇ ಹಿಂದೆ ಮುಂದೆ ಮಾಡಿ ತಕೊಂಡು ಹೋಗ್ಬೇಕು. ಅದ್ರಲ್ಲೂ ಟಚ್ ಆಗಿದೆ. ಹಂಗಾಗಿ ಈ ತರ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲಿಂದ ಸೀದಾ ನಾವು ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೇನೆ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.